ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳ ಯಾರೆಲ್ಲ ಒಂದು 5ನೇ ತರಗತಿಯ ಒಂದು ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪರೀಕ್ಷೆಯನ್ನು ಯಾರೆಲ್ಲ ತಯಾರಿ ನಡೆಸ್ತಾ ಇರ್ತಾರೆ, ನಿಮ್ಮ ಒಂದು ಪೂರ್ವ ತಯಾರಿಗಾಗಿ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದ ಒಂದು ಕೆಲವು ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗಿಷ್ಟದ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ವಿದ್ಯಾರ್ಥಿಗಳು ಶುರು ಮಾಡೋಣ. ಫಸ್ಟ್ ಕ್ವಶನ್, ಈ ದ್ವೀಪವು ಅಷ್ಟಭುಜಾಕೃತಿಯ ಕಂಬ ಮಾದರಿಯ ಶಿಲಾರಚನೆಗಳಿಂದ ಕೂಡಿದೆ. ತೊನ್ಸೆಪಾರ್, ಓಮ್ ಬೀಚ್, ಲಕ್ಷದ್ವೀಪ, ನಿಕೋಬಾರ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ತೊನ್ಸೆಪಾರ್. ನೆಕ್ಸ್ಟ್ ಒನ್, ಕಾಗೆ ಬಂಗಾರವೆಂದು ಕರೆಯುವಂತಹ ಖನಿಜ ಯಾವುದು? ಕಲ್ಲಿದ್ದಲು, ಇದ್ದಿಲು, ಅಬ್ರಕ, ಕಬ್ಬಿಣ. ಆಪ್ಷನ್ ಸಿ ಅಬ್ರಕ. ಇದನ್ನು ಕಾಗೆ ಬಂಗಾರ ಅಂತೇಳಿ ಕರೀತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಬ್ರಕ. ನೆಕ್ಸ್ಟ್ ಒನ್, ನಮ್ಮ ಕರ್ನಾಟಕದ ಹೂ ಯಾವುದು? ಸಂಪಿಗೆ, ಕಮಲ, ಚಂಡಿ ಹೂ ಅಥವಾ ಚೆಂಡು ಹೂ, ಮಲ್ಲಿಗೆ. ಸರಿ, ಚಂಡಿ ಅಂತಾಗಿದೆ, ಚೆಂಡು ಹೂ ಅಂತ ಆಗಬೇಕು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಮಲ. ನೆಕ್ಸ್ಟ್ ಒನ್, ಭಾರತ ಸರ್ಕಾರ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ 1955ರಲ್ಲಿ ಈ ಪ್ರಶಸ್ತಿ ನೀಡಿತು. ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಭಾರತ ರತ್ನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಭಾರತ ರತ್ನ ನೀಡಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, 1853ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಎಷ್ಟು ದೂರ ಚಲಿಸಿತು? 30 ಕಿಲೋಮೀಟರ್, 18 ಕಿಲೋಮೀಟರ್, 34 ಕಿಲೋಮೀಟರ್, 28 ಕಿಲೋಮೀಟರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 34 ಕಿಲೋಮೀಟರ್ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, 34 ಕಿಲೋಮೀಟರ್. ನೆಕ್ಸ್ಟ್ ನೋಡಿ, ಬೆಂಗಳೂರಿನಲ್ಲಿ ಬಸ್ ದಿನ ಆಚರಿಸುವಂತಹ ಉದ್ದೇಶ ಯಾವುದು? ವಾಹನಗಳ ಸಂಚಾರ ದಟ್ಟಣೆ ಕಡಿಮೆ ಮಾಡಲು, ಇಂಧನವನ್ನು ಉಳಿಸಲು, ವಾಯು ಮಾಲಿನ್ಯವನ್ನು ತಡೆಗಟ್ಟಲು, ಈ ಮೇಲಿನ ಎಲ್ಲವೂ ಅಂತ ಇದೆ. ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಅಂದರೆ ವಾಹನ ಸಂಚಾರ ದಟ್ಟಣೆ ಕಡಿಮೆ ಮಾಡಲು, ಇಂಧನವನ್ನು ಉಳಿಸಲು, ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಬೆಂಗಳೂರಿನಲ್ಲಿ ಬಸ್ ದಿನವನ್ನು ಆಚರಿಸಲಾಗುತ್ತದೆ. ಸಾರಿಗೆ ಸಪ್ತಾಹ ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಸಾರಿಗೆ ಸಪ್ತಾಹ ಇರುತ್ತೆ. ಮಲಿನ ಕಸಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಇದೆ. ಹಾಗೆ ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಓಕೆ, ನೆಕ್ಸ್ಟ್ ನೋಡೋಣ. ಮಲಿನ ಕಸಕ್ಕೆ ಒಂದು ಉದಾಹರಣೆ ಕೇಳಿದರೆ ಗಾಯಕ್ಕೆ ಕಟ್ಟಿದ ಪಟ್ಟಿಗಳು, ವಿಷಕಾರಿ ರಾಸಾಯನಿಕಗಳು, ಅಡುಗೆ ಮನೆಯ ಕಸ, ಪ್ಲಾಸ್ಟಿಕ್ ಕಸ ಅಂತ ಇದೆ. ಆಪ್ಷನ್ ಎ ಗಾಯಕ್ಕೆ ಕಟ್ಟಿದ ಪಟ್ಟಿಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಒಂದು ಸಂಕೇತನ ಕೊಟ್ಟಿದ್ದಾರೆ ನೋಡಿ. ಇದು ಯಾವುದರ ಒಂದು ಸಂಕೇತ ಅಂತ ಇದೆ ನೋಡಿ. ಓಕೆ, ಈ ಸಂಕೇತವು ಸೂಚಿಸುವುದು ನಿಧಾನವಾಗಿ ಚಲಿಸಿ, ವಾಹನಗಳನ್ನು ನಿಲ್ಲಿಸಿ, ವಾಹನದ ವೇಗ ಕಡಿಮೆ ಮಾಡಿ, ಜೋರಾಗಿ ಶಬ್ದ ಮಾಡಿ ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ವಾಹನದ ವೇಗ ಕಡಿಮೆ ಮಾಡಿ, ರೋಡ್ ಹಂಪ್ಸ್ ಅಂತಂತ ಇರ್ತೀವಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಾರಕ್ಕೊಮ್ಮೆ ಪ್ರಕಟಗೊಳ್ಳುವಂತಹ ಪತ್ರಿಕೆ ದಿನಪತ್ರಿಕೆ, ಪಾಕ್ಷಿಕ, ಮಾಸಿಕ ಪತ್ರಿಕೆ, ಸಾಪ್ತಾಹಿಕ ಅಂತ ಇದೆ. ಆಪ್ಷನ್ ಡಿ ಸಾಪ್ತಾಹಿಕ ಅನ್ನೋದು ಇಲ್ಲಿ ಸರಿಯಾದ ಉತ್ತರ, ಸಾಪ್ತಾಹಿಕ. ನೆಕ್ಸ್ಟ್ ಒನ್, ತಮ್ಮ ಜೀವನ ಪೂರ್ತಿ ರೋಗಿಗಳಿಗೆ ಸೇವೆ ಮಾಡಿದವರು ಮಹಾತ್ಮ ಗಾಂಧೀಜಿ, ಮದರ್ ತೆರೇಸಾ, ಜವಾಹರ್ಲಾಲ್ ನೆಹರು, ವಾಜಪೇಯಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇದಕ್ಕೆ ವಾಜಪೇಯಿ. ನೆಕ್ಸ್ಟ್ ಕ್ವಶನ್ ನಂಬರ್ 90. 90ಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮದರ್ ತೆರೇಸಾ ಸರಿಯಾದ ಉತ್ತರ, ಆಪ್ಷನ್ ಬಿ. ಅದಕ್ಕೆ 89ಕ್ಕೆ
ಆನ್ಸರ್ ಆಪ್ಷನ್ ಡಿ ಸಾಪ್ತಾಹಿಕ. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದು? ತುಂಗಭದ್ರಾ ನದಿ, ಕೃಷ್ಣಾ ನದಿ, ಕಾವೇರಿ ನದಿ, ಶರಾವತಿ ನದಿ ಅಂತ ಇದೆ. ಆಪ್ಷನ್ ಸಿ ಇಸ್ ದ ಕಾವೇರಿ ನದಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಸುಲ್ತಾನ್ ಬತ್ತೇರಿ ಈ ಜಿಲ್ಲೆಯ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿದೆ. ದಕ್ಷಿಣ ಕನ್ನಡ, ಹಾಸನ, ಚಿತ್ರದುರ್ಗ, ಬಾಗಲಕೋಟೆ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ದಕ್ಷಿಣ ಕನ್ನಡ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ನಮ್ಮ ರಾಷ್ಟ್ರಗೀತೆ ವಂದೇ ಮಾತರಂ, ಜನಗಣಮನ, ನನ್ನ ದೇಶ ನನ್ನ ಜನ, ಜೈ ಭಾರತ ಜನನೀಯ ಅಂತ ಇದೆ. ಆಪ್ಷನ್ ಬಿ ಜನಗಣಮನ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಧನ್ರಾಜ್ ಪಿಳ್ಳೆ ಈ ಕ್ರೀಡೆಗೆ ಸಂಬಂಧಿಸಿದವರು. ಹಾಕಿ, ಟೆನ್ನಿಸ್, ಬ್ಯಾಡ್ಮಿಂಟನ್, ಕುಸ್ತಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಹಾಕಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಎಷ್ಟು? 11, 7, 14, 9 ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಬಿಲ್ಲಿನಲ್ಲಿ 7 ಬಣ್ಣಗಳು ಇವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ನೆಕ್ಸ್ಟ್ ಒನ್, ಬುಡಕಟ್ಟು ಸಮುದಾಯದವರ ಪ್ರಮುಖ ಕಸುಬು ಇದಾಗಿತ್ತು. ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಬೇಟೆಗಾರಿಕೆ ಅಂತ ಇದೆ. ಆಪ್ಷನ್ ಡಿ ಬೇಟೆಗಾರಿಕೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ನಾಗಬನ ಕಾಡು ಕಂಡುಬರುವಂತಹ ಜಿಲ್ಲೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಮೈಸೂರು ಅಂತ ಇದೆ. ಆಪ್ಷನ್ ಎ ದಕ್ಷಿಣ ಕನ್ನಡ ಅನ್ನೋದಿಲ್ಲಿ ಸರಿಯಾದ ಉತ್ತರ. ಉತ್ತರ ಮೈದಾನಗಳು ಉತ್ತರದ ಶಿಖರಗಳನ್ನು ಹೊಂದಿದೆ. ಸಮತಟ್ಟಾಗಿದ್ದು ವಿಶಾಲವಾಗಿದೆ. ಸಮುದ್ರದ ಅಂಚಿಗೆ ಚಾಚಿಕೊಂಡಿದೆ. ಕಡಿದಾದ ಭೂಪ್ರದೇಶವನ್ನು ಹೊಂದಿದೆ ಅಂತ ಇದೆ. ಆಪ್ಷನ್ ಬಿ ಸಮತಟ್ಟಾಗಿದ್ದು ವಿಶಾಲವಾಗಿದೆ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸಮತಟ್ಟಾಗಿದ್ದು ವಿಶಾಲವಾಗಿದೆ. ನೆಕ್ಸ್ಟ್ ಒನ್, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳನ್ನು ಕೂಡಿಸುವಂತಹ ಬೆಟ್ಟಗಳು. ಪಳ್ಳಿನಿ ಬೆಟ್ಟಗಳು, ಸಾತ್ಪುರ ಬೆಟ್ಟ, ನೀಲಗಿರಿ ಬೆಟ್ಟ, ಅಣ್ಣಾಮಲೈ ಬೆಟ್ಟ. ಆಪ್ಷನ್ ಸಿ ನೀಲಗಿರಿ ಬೆಟ್ಟಗಳು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಒನ್, ನಿರ್ದಿಷ್ಟ ಕಾಲದಲ್ಲಿ ಅಧಿಕ ಒತ್ತಡವುಳ್ಳ ಭಾಗದಿಂದ ಕಡಿಮೆ ಒತ್ತಡವುಳ್ಳ ಭಾಗಗಳಿಗೆ ಬೀಸುವ ಗಾಳಿಯ ಚಲನೆಯೇ? ಸೈಕ್ಲೋನ್ಗಳು, ಮಾರುತಗಳು, ಉಬ್ಬುಗಳು, ಪ್ರವಾಹಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರುತಗಳು ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಮಾರುತಗಳು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.